ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7/8 KA ನೋಟಿಫಿಕೇಷನ್ ಆಗಿರ್ತಕ್ಕಂಥ HKFD ಕೀ ಆನ್ಸರನ್ನು ಭಾಗ 2 ನೋಡೋಣ. 51ನೇ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಕೇವಲ 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಈ ಒಂದು ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಈ ಮೇಲಿನ ಯಾವುದೂ ಕೂಡ ಆಗಿರುವುದಿಲ್ಲ. ಅಂದರೆ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರತಕ್ಕಂಥ ಪ್ರಕಾರ ಎಲ್ಲ ಕೂಡ ಸರಿಯಾಗಿದೆ. ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ ಎಲ್ಲ ಕೂಡ ಸರಿಯಾಗಿದೆ. ರೈಲು ಸರಕು ನಿರ್ವಹಿಸಲು ಹೆಚ್ಚುವರಿ ಟರ್ಮಿನಲ್ ಅಭಿವೃದ್ಧಿಪಡಿಸಲು ಇದನ್ನು ಆರಂಭಿಸಲಾಗಿದೆ. GCTಯನ್ನು ಖಾಸಗಿ ವ್ಯಕ್ತಿಗಳು ಮತ್ತು ರೈಲ್ವೆಯೇತರ ಅಥವಾ ಪೂರ್ಣ ಭಾಗಶಃ ರೈಲ್ವೆ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಬಹುದು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಿರೇನಂದೂರು, ವಾಡಿ ಮತ್ತು ಅಣಿಕೆರೆಯಲ್ಲಿ GCTಗಳಿವೆ ಅಂತ ಕೊಟ್ಟಿದ್ದಾರೆ. GCTಯಲ್ಲಿ ಅರ್ಜಿ ಮತ್ತು ಒಪ್ಪಿಗೆ ಪ್ರಕ್ರಿಯೆಯನ್ನು ಸರಳೀಕರಿಸಲಾಗಿದ್ದು ಇದರಲ್ಲಿ ಇಲಾಖಾ ಶುಲ್ಕ ಮತ್ತು ಭೂ ಪರವಾನಗಿ ಶುಲ್ಕ ಇತ್ಯಾದಿಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಆಪ್ಷನ್ ಸರಿಯಾಗಿದೆ. 53ನೇ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿದೆ. 54ನೇ ಪ್ರಶ್ನೆ, ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳ ಕಲ್ಯಾಣ ಕ್ರಮಗಳ ಮತ್ತು ದೌರ್ಜನ್ಯದಿಂದ ರಕ್ಷಣೆ ಕಾಯ್ದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎಲ್ಲ ಫಲಾನುಭವಿಗಳಿಗೆ ಗುರುತಿನ ಚೀಟಿಯನ್ನು ಒದಗಿಸುವುದು ಕರೆಕ್ಟಾಗಿದೆ. ಆಪ್ಷನ್ 2 ಜೀವ ವಿಮೆ, ಕೌಶಲ್ಯ ಉನ್ನತೀಕರಣ, ಮಾರುಕಟ್ಟೆ ನೆರವು ಮತ್ತು ಜಾನುವಾರುಗಳನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಹಣಕಾಸಿನ ನೆರವುದಂತಹ ಪರಿಹಾರದಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಆಪ್ಷನ್ 3 ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳ ಕಲ್ಯಾಣ ನಿಧಿ ಮತ್ತು ಮಂಡಳಿಯನ್ನು ಸ್ಥಾಪಿಸುವುದು ಕರೆಕ್ಟಾಗಿದೆ. ಆಪ್ಷನ್ ಡಿ ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳಿಗೆ ಯಾವುದೇ ಕಾನೂನುಬದ್ಧ ಆಧಾರವಿಲ್ಲದೆ ಯಾವುದೇ ಸಾರ್ವಜನಿಕ ಆಸ್ತಿ, ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿ, ಮೀಸಲು ಅರಣ್ಯ ಹೊರತು ಅವಕಾಶ ನಿರಾಕರಿಸಿದರೆ ಶಿಕ್ಷೆ ವಿಧಿಸುವುದು. ಆದ್ದರಿಂದ ಆಪ್ಷನ್ 1 ABCD ಕೂಡ ಸರಿಯಾಗಿರ್ತಕ್ಕಂಥದ್ದು. ಇನ್ನು 55ನೇ ಪ್ರಶ್ನೆ ನೋಡೋಣ. ಐವತ್ತೈದನೇ ಪ್ರಶ್ನೆ, ಸಿಂಥರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟೈಟ್ಗಳ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವಂತಹ ಯೋಜನೆ ಸುದ್ದಿಯಲ್ಲಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿವೆ. ನೆಕ್ಸ್ಟ್ 56ನೇ ಪ್ರಶ್ನೆ ನೋಡೋಣ. ಮೇಘರಾಜ್ ಯಾವುದಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಮೇಘರಾಜ್ ಇದು ಕೇಂದ್ರ ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಸರ್ಕಾರಿ ಇಲಾಖೆಗಳಲ್ಲಿ ಕ್ಲೌಡ್ ಮೂಲಕ ICT ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇರಿಸಲಾದ ಹೆಜ್ಜೆಯಾಗಿದ್ದು ಇದು ರಾಷ್ಟ್ರಾದ್ಯಂತ ಕ್ಲೌಡ್ ಎಕೋ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದಾಗಿದೆ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 57ನೇ ಪ್ರಶ್ನೆ ನೋಡೋಣ. 57ನೇ ಪ್ರಶ್ನೆ, ನವೆಂಬರ್ 2025ರಿಂದ ಜಾರಿಗೆ ಬಂದಿರುವ 4 ಕಾರ್ಮಿಕ ಸಂಹಿತೆಗಳ ಜಾರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 57ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಕೇವಲ 4 ಹೇಳಿಕೆಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಇನ್ನು 58ನೇ ಪ್ರಶ್ನೆ ನೋಡೋಣ. ಫಿಜಿಯಾಲಜಿ ಮತ್ತು ಮೆಡಿಸಿನ್ಗೆ 2025ರ ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 58ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಕೇವಲ 2 ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಇನ್ನು 59ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಇದು OECD ಇದು ಹೊರಡಿಸ್ತಕ್ಕಂಥದ್ದು. ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟನ್ನು ಯುನೆಸ್ಕೋದವರು ಹೊರಡಿಸುತ್ತಾರೆ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ವಿಶ್ವ ಬ್ಯಾಂಕ್ ಮಾಡ್ತಕ್ಕಂಥದ್ದು.
ಇನ್ನು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು IMF ವರದಿ ಮಾಡ್ತಕ್ಕಂಥದ್ದು. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟನ್ನು UNCTAD ಇವರು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ. 60ನೇ ಪ್ರಶ್ನೆ, ಪ್ರಾಜೆಕ್ಟ್ ಸೀಬರ್ಡ್ಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ನೌಕಾ ಮೂಲಸೌಕರ್ಯ ಯೋಜನೆಯಾಗಿದ್ದು ಕಾರವಾರದಲ್ಲಿ ನೌಕಾ ಒಂದು ನೆಲೆಯನ್ನು ನಿರ್ಮಿಸುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥದ್ದಾಗಿದೆ. ನೆಕ್ಸ್ಟ್ 61ನೇ ಪ್ರಶ್ನೆ, ಹೊಂದಿಸಿ ಬರೆಯ ಕೊಟ್ಟಿದ್ದಾರೆ. ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಮೀಸಲು ಸಂರಕ್ಷಣಾ ಮೀಸಲು ಪ್ರದೇಶ, ಅಪ್ಸರಕೊಂಡ ಮುಗುಳಿ ಸಮುದ್ರ ಪ್ರದೇಶ ಇದು ಸಮುದಾಯ ಒಂದು ಮೀಸಲು ಪ್ರದೇಶ, ಕುಕ್ಕರೆಬೆಳ್ಳೂರು ಇದು ವನ್ಯಜೀವಿ ಅಭಯಾರಣ್ಯ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ, ಒಗ್ರೆಕಲ್ ಇದು ಜೀವ ವೈವಿಧ್ಯ ಪಾರಂಪರಿಕ ತಾಣವಾಗಿರ್ತಕ್ಕಂಥದ್ದು. ಆದ್ದರಿಂದ 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಇನ್ನು 62ನೇ ಪ್ರಶ್ನೆ ನೋಡೋಣ. ಹೆಸರಾಂತ ಭರತನಾಟ್ಯ ಕಲಾವಿದೆ ಕುಮಾರಿ ಕಮಲಾ ಅವರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. 62ನೇ ಪ್ರಶ್ನೆ ಸರಿ ಉತ್ತರ, ಅವರು 1970ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥ ಆನ್ಸರ್. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ 2. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯ ದುರಂತ ಇದು ಪರಿಭಾವನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗ್ಯಾರೆಟ್ ಹಾರ್ಡಿನ್ ಅವರು. ನೆಕ್ಸ್ಟ್ ಆಯ್ಕೆ 64ನೇ ಪ್ರಶ್ನೆ, KSIIDCಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಆಪ್ಷನ್ 3 ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಇನ್ನು 65ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ವತಂತ್ರ ಭಾರತದ ಭೂ ಸುಧಾರಣೆಗಳ ಭಾಗವಾಗಿಲ್ಲ ಅಂತ ಕೊಟ್ಟಿದ್ದಾರೆ. 65ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಬಿ ಮಾತ್ರ. ಅಂದರೆ ಮಧ್ಯವರ್ತಿಗಳನ್ನು ರದ್ದುಪಡಿಸುವುದಾಗಿದೆ. ಭೂಸ್ವಾಮ್ಯದ ಮೇಲೆ ಮಿತಿಯನ್ನು ನಿಗದಿಪಡಿಸುವುದು ಕರೆಕ್ಟಾಗಿದೆ. ಭೂಸ್ವಾಮ್ಯದ ಸಮಗ್ರೀಕರಣ ಕೂಡ ಸರಿಯಾಗಿದೆ. ಆದರೆ ಹಸಿರು ಕ್ರಾಂತಿ ಉಪಕ್ರಮಗಳು ಇರುವುದಿಲ್ಲ. 66ನೇ ಪ್ರಶ್ನೆ ನೋಡೋಣ. ಈ ಒಂದು ವಿಡಿಯೋ ಬಂದು ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 66ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಯನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಯಿತು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 BD ಜತ್ತಿ. ಇನ್ನು 67ನೇ ಪ್ರಶ್ನೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನು ಹೀಗೆ ವರ್ಗೀಕರಣ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ABC ಮತ್ತು DM ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 68, ಕರ್ನಾಟಕ ಭೂಚೇತನ ಯೋಜನೆಯಡಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಉದ್ದೇಶ ಹೊಂದಲಾಗಿದ್ದು ಇದನ್ನು ಈ ಕೆಳಕಂಡ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. 68ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಇದು ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯಾಗಿರ್ತಕ್ಕಂಥದ್ದಾಗಿದೆ. ಇನ್ನು 69ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ RTE ಈ ಒಂದು ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಆತನ ಕುಟುಂಬದ ಗರಿಷ್ಠ ವಾರ್ಷಿಕ ಆದಾಯದ ಮಿತಿ ಆಪ್ಷನ್ 3 3.5 ಲಕ್ಷ ಇರತಕ್ಕಂಥದ್ದಾಗಿದೆ. ಇನ್ನು 70ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. 70ನೇ ಪ್ರಶ್ನೆ, ಮಧುಬನಿ ಇದು ಬಿಹಾರದಲ್ಲಿ ಕಂಡುಬರುತ್ತೆ. A4 ಇದೊಂದಿದೆ, ಇದೊಂದಿದೆ, ಆದ್ದರಿಂದ ಇದು 2 ಆಗಲ್ಲ. ಓಕೆನಾ. ನೆಕ್ಸ್ಟು ಪಟ್ಟಚಿತ್ರ ಇದು ಆಪ್ಷನ್ 2 ಮಧ್ಯಪ್ರದೇಶ ಆಗ್ತಕ್ಕಂಥದ್ದು. ಇಲ್ಲಿ B2 ಇದೆ, ಆದ್ದರಿಂದ ಆಪ್ಷನ್ 4 ಸರಿ ಆಗ್ತಕ್ಕಂಥದ್ದು. ಇನ್ನು ಫಡ್ ಇದು ರಾಜಸ್ಥಾನ, ಗೊಂಡು ಇದು ಒಡಿಸ್ಸಾ. ನೆಕ್ಸ್ಟು 71ನೇ ಪ್ರಶ್ನೆ ನೋಡೋಣ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಿಜಾಮಶಾಹಿಗಳು ಆರಂಭಿಸಿದ ಪ್ರಥಮ ಮತ್ತು ಕೊನೆಯ ಕಾಲೇಜು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 SB ಕಾಲೇಜ್ ಬೀದರ್. ಬೆಂಗಳೂರಿನಲ್ಲಿ ದೊಡ್ಡ ಬಸವಣ್ಣ ದೇವಾಲಯ ನಿರ್ಮಿಸಿದವರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಕೆಂಪೇಗೌಡ 1 ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಇನ್ನು 73ನೇ ಪ್ರಶ್ನೆ, ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಕೇರಳ. ಇದು ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿರುತ್ತಂಥ ಭಾರತ ರಾಜ್ಯ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 74,
ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 74ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 2 ಅತಿ ಹೆಚ್ಚಿನ ಉಷ್ಣತೆಯ ಹಾಲು. ಇದು ಆಪ್ಷನ್ 2 ಕೇವಲ 4 ಮಾತ್ರ ಆಗಿರ್ತಕ್ಕಂಥದ್ದಾಗಿದೆ. ಓಕೆನಾ. ವೈಯಕ್ತಿಕ ಈ ಮೇಲೆ ಎಷ್ಟು 0% GST ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಗೆ ಬರುತ್ತವೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ 4 ಮಾತ್ರ ಬರ್ತಕ್ಕಂಥದ್ದು ಕೇವಲ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಆರ್ಥಿಕ ಸಂಸ್ಥೆ 2024-25ನ ಒಂದು ಗಿನಿ ಗುಣಾಂಕ ಈ ಬಗ್ಗೆ ಉಲ್ಲೇಖಿಸಲಾದ ಗಿನಿ ಗುಣಾಂಕವೆಂದರೇನಂತೂ ಕೊಟ್ಟಿದ್ದಾರೆ. 75ನೇ ಪ್ರಶ್ನೆ, ಇದಕ್ಕೆ ನೋಡು ಸರಿಯಾದ ಉತ್ತರವಿದೆ. ಉಪಭೋಗ್ಯ ವೆಚ್ಚದಲ್ಲಿನ ಅಸಮಾನತೆಯನ್ನು ಮಾಪನ ಮಾಡತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಪ್ರಶ್ನೆ, PM ಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶಗಳು ಕೇಳಿದ್ದಾರೆ. PM ಧನ್ ಈ ಒಂದು ಧಾನ್ಯ ಯೋಜನೆಯ ಪ್ರಮುಖ ಉದ್ದೇಶಗಳು ಕೇಳಿದ್ದಾರೆ. ಈ ಒಂದು ಉದ್ದೇಶಗಳು ನೋಡಿದರೆ ಕೃಷಿ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕರೆಕ್ಟಾಗಿದೆ. ಬಹುಬೆಳೆ ವ್ಯವಸ್ಥೆಯನ್ನು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವುದು ಇದು ಕೂಡ ಕರೆಕ್ಟಾಗಿದೆ. ಪಂಚಾಯತ್ ಮತ್ತು ಬ್ಲಾಕ್ ಹಂತಗಳಲ್ಲಿ ಕ್ಲೋಯೆತ್ತರ ದಾಸ್ತಾನು ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದು ಕೂಡ ಸರಿಯಾಗಿದೆ. ಸ್ಥಿರ ನೀರಿನ ಲಭ್ಯತೆಗಾಗಿ ನೀರಾವರಿ ಮೂಲಸೌಕರ್ಯಗಳನ್ನು ಉತ್ತಮಪಡಿಸುವುದು ಇದು ಕೂಡ ಸರಿಯಾಗಿದೆ. ರೈತರಿಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಕೃಷಿ ಸಾಲಗಳನ್ನು ಅತಿ ಹೆಚ್ಚು ಲಭಿಸುವಂತೆ ಮಾಡುವುದು ಇದು ಕೂಡ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ 1 ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಹೊಂದಿಸಿ ಬರೀಬೇಕು. 77ನೇ ಪ್ರಶ್ನೆ, ಬಾಂಡ್ಗಳು ಇವು ಡಿರೈವೇಟಿವ್ಗಳಾಗಿವೆ. ಡಿಬೆಂಚರ್ಗಳು ಇವು ಕಂಪನಿಯಲ್ಲಿನ ಆಸ್ತಿಯ ಮೇಲೆ ಶುಲ್ಕ. ನೆಕ್ಸ್ಟ್ ಅದೇ ರೀತಿಯಾಗಿ ಷೇರುಗಳು ಮತದಾನದ ಹಕ್ಕುಗಳು. ಫ್ಯೂಚರ್ಸ್ ಅಂತ ಬರುತ್ತೆ, ಇದು ಅವಧಿ ಪೂರ್ಣ ಮೆಚುರಿಟಿಗೊಳ್ಳುವಂತಹ ನಿರ್ದಿಷ್ಟ ದಿನಾಂಕ. ಆದ್ದರಿಂದ ಆಪ್ಷನ್ 4 ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. 77ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 4. ನೆಕ್ಸ್ಟ್ 78ನೇ ಪ್ರಶ್ನೆ, ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಪ್ರತಿಪಾದನೆ ನೋಡಿದರೆ ಶೂನ್ಯ ಜನಸಂಖ್ಯಾ ಬೆಳವಣಿಗೆಯು ZPG ಜನಸಂಖ್ಯೆಯ ಹೆಚ್ಚಳ ಅಥವಾ ಇಳಿಕೆಯಾಗಿರುವಂತಹ ಜನಸಂಖ್ಯಾ ಸಮತೋಲನವಾಗಿದೆ. ಕಾರಣ 6, ಇದು ಒಂದು ದೇಶದ ಒಟ್ಟು ಜನದ ಸಂಖ್ಯೆ ಹಾಗೂ ಆ ದೇಶಕ್ಕೆ ಬರುವಂಥ ವಲಸಿಗರ ಸಂಖ್ಯೆಗೆ ಆ ದೇಶದ ಒಟ್ಟು ಮರಣ ಸಂಖ್ಯೆ ಹಾಗೂ ಆ ದೇಶದಿಂದ ಹೊರಹೋಗುವಂಥ ವಲಸಿಗರ ಸಂಖ್ಯೆಗೆ ಸಮಾನವಾದಾಗ ಆ ದೇಶವು ಶೂನ್ಯ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದುತ್ತದೆ ಎಂದು ಕೊಟ್ಟಿದ್ದಾರೆ. 78ನೇ ಪ್ರಶ್ನೆ ಸರಿ ಉತ್ತರ ನೋಡಿದರೆ ಆಪ್ಷನ್ 1 A ಮತ್ತು R ಎರಡೂ ಸರಿಯಾಗಿದೆ. ಇದು ಎಗೆ ಸರಿಯಾದ ವಿವರಣೆ ಆಗಿರ್ತಕ್ಕಂಥದ್ದಾಗಿದೆ. ಓಕೆನಾ. ನೆಕ್ಸ್ಟ್ 79ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಹೊಂದಿಸಿ ಬರ್ತಕ್ಕಂಥದ್ದು. ಇಲ್ಲಿ ಮಿಷನ್ ಇದೆ ಹಾಗೂ ಅಲ್ಲಿ ಪ್ರಾಥಮಿಕ ಒಂದು ಅದಕ್ಕೇನು ಕಾರ್ಯನಿರ್ವಹಿಸುತ್ತೆ ಕೊಟ್ಟಿದ್ದಾರೆ. 79ನೇ ಪ್ರಶ್ನೆ ನೋಡೋದಾದರೆ ಇದು AMRUT ಅಂತ ಬರುತ್ತೆ. ಇದು ಆಪ್ಷನ್ 2 ನೀರು ಮತ್ತು ಒಳಚರಂಡಿಯ ಮೂಲಸೌಕರ್ಯವನ್ನು ಮಾಡ್ತಕ್ಕಂಥದ್ದು. NMSH ಇದು ಕಡಿಮೆ ಕಾರ್ಬನ್ ನಗರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. URMP ಇದು ನದಿಗಳ ಸುಸ್ಥಿರತೆಯನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ನಿರ್ವಹಿಸುವುದಾಗಿದೆ. ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು 80ನೇ ಪ್ರಶ್ನೆ ನೋಡೋಣ. ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 80ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3 A ಮತ್ತು C ಸರಿಯಾಗಿರ್ತಕ್ಕಂಥದ್ದಾಗಿದೆ. ಇದು ಯೋಜನಾ ಆಯೋಗ ಬದಲಾಗಿ ನೀತಿ ಆಯೋಗವನ್ನು ರಚಿಸಲಾಗಿದೆ. ಅದೇ ರೀತಿಯಾಗಿ C ನೀತಿ ಆಯೋಗದ ಭಾರತ ಸರ್ಕಾರದ ನೀತಿಯ ಒಂದು ಚಿಂತಕ ಚಾವಡಿಯಾಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 81ನೇ ಪ್ರಶ್ನೆ ನೋಡೋಣ. ಅಡಿಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಅಂತ ಕೊಟ್ಟಿದ್ದಾರೆ. 81ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 B ಮಾತ್ರ. ಅಂದರೆ ಇದು ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತೇಳಿ ಅರ್ಥ. 82ನೇ ಪ್ರಶ್ನೆ, ಚಿನ್ನ ಮತ್ತು ಪ್ಲಾಟಿನಂಗಳಂತಹ ಕಠಿಣ ಲೋಹಗಳನ್ನು ಕರಗಿಸಲು ರಾಜದ್ರವವನ್ನು ಉಪಯೋಗಿಸುತ್ತಾರೆ. ಈ ರಾಜದ್ರವವು ಅಂತ ಕೊಟ್ಟಿದ್ದಾರೆ. 82ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ ಮಿಶ್ರಣವಾಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 83ನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವಂಥ ಅಂಶ ಅಂತ ಕೊಟ್ಟಿದ್ದಾರೆ. 83ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3 ಸಾರಜನಕ ಕೊರತೆ ಇರತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ನಿಮಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 84ನೇ ಪ್ರಶ್ನೆ, ಉಸಿರಾಟ ಕ್ರಿಯೆಯಲ್ಲಿ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್
ಎಂದು ಕರೆಯಲ್ಪಡುವ ರಚನೆಗಳು ಡ್ಯಾಶನ್ನು ಹೊಂದಿವೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಕೋಡ್ಗಳನ್ನು ಕೊಟ್ಟಿದ್ದಾರೆ. 84ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮಾತ್ರ ಅಂತ ಹೇಳಿರ್ತಕ್ಕಂಥದ್ದು, ಅಂದರೆ 2 ಸಿ ಮಾತ್ರ, ಮೈಟ್ರೋಕಾಂಡ್ರಿಯಾದ ಒಳಪದರಾಗಿರ್ತಕ್ಕಂಥದ್ದು ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 85ನೇ ಪ್ರಶ್ನೆ. ಹೇಳಿಕೆ 1 ಮತ್ತು ಹೇಳಿಕೆ 2. ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2. ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮಿಯೋಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಂತ ಕೊಟ್ಟಿದ್ದಾರೆ. 85ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. ಹೇಳಿಕೆ 1 ಹಾಗೂ ಹೇಳಿಕೆ 2 ಕೂಡ ಸರಿಯಾಗಿರ್ತಕ್ಕಂಥದ್ದು. ಇನ್ನು 86ನೇ ಪ್ರಶ್ನೆ. ಕೆಳಗಿನ ಯಾವುದು ಅಥವಾ ಯಾವುದು ತುಕ್ಕು ಇಡುವಿಕೆಗೆ ಉದಾಹರಣೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. 86ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಮಾತ್ರ. ಅಂದರೆ ಬೆಳ್ಳಿ ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ಕರೆಕ್ಟಾಗಿದೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ, ಕರೆಕ್ಟಾಗಿದೆ. ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶದಲ್ಲಿ ತೆರೆದಿಟ್ಟರೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ, ಇದು ಕೂಡ ಸರಿಯಾಗಿದೆ. ನೀರು ತೇವಾಂಶಕ್ಕೆ ತೆರೆದಿಟ್ಟರೆ ಜಲಜರಹಿತ ತಾಮ್ರದ ಸಲ್ಫೇಟ್ನಲ್ಲಿ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಕೊಟ್ಟಿದ್ದರೆ ಇದು ಆಗಿರುವುದಿಲ್ಲ, ಉದಾಹರಣೆ ಆಗಿರುವುದಿಲ್ಲ. ಓಕೆನಾ. ನೆಕ್ಸ್ಟು ಪ್ರಶ್ನೆ ನೋಡೋಣ. 87ನೇ ಪ್ರಶ್ನೆ. ಕಂಬ ಸಾಲು ಮತ್ತು ಕಂಬ ಸಾಲು 2 ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ಹೊಂದಿಸಿ ಬರ್ತಕ್ಕಂಥದ್ದು. ಕಾರ್ಬೋಹೈಡ್ರೇಟ್ಗಳು ರೈಬೋಸ್ಗೆ ಸರಿಯಾದ ಉತ್ತರ. ಪ್ರೋಟೀನ್ಗಳು ಇವು ಕೆರಟಿನ್ ಇರ್ತಕ್ಕಂಥದ್ದು. ಹಾರ್ಮೋನ್ಗಳು ಪ್ರೊಜೆಸ್ಟೆರಾನ್ ಅಂತ ಕರಿತೀವಿ. ವಿಟಮಿನ್ಗಳು ರೈಬೋಫ್ಲಾವಿನ್ ಅಂತೇಳಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಸರಿ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ನೆಕ್ಸ್ಟ್ 88ನೇ ಪ್ರಶ್ನೆ. 88 ನೋಡೋಣ. 88. ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರಣಿಯಾದ ಹೊರ ಮೇಲ್ಮೈಯಲ್ಲಿ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ಕಣ್ಣಿನ ಮಸೂರವು ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಹೇಳಿಕೆಗಳು ಕೊಟ್ಟಿದ್ದಾರೆ. 88ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಆದರೆ ಸಿ ಸರಿಯಾಗಿಲ್ಲ. ದೇಹದ ವಿದ್ಯುದಾವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ ಅಂತ ಕೊಟ್ಟಿದ್ದಾರೆ. 89ನೇ ಪ್ರಶ್ನೆ ಸರಿ ಉತ್ತರ ಎಲೆಕ್ಟ್ರೋಸ್ಕೋಪ್, ಆಪ್ಷನ್ 3 ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಇನ್ನು 90ನೇ ಪ್ರಶ್ನೆ ನೋಡೋಣ. ಯಾವ ಜೋಡಿಗಳು ಸರಿಯಾಗಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಅನಜೆಲಿಕ್ಸ್ ಇದು ಆಸ್ಪರಿನ್ ಸರಿಯಾಗಿದೆ. ಆ್ಯಂಟಿಬಯೋಟಿಕ್ಸ್ ಇದು ಟೆಟ್ರಾಸೈಕ್ಲಿನ್ ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಟ್ರಾನ್ಸ್ಕ್ಯುಲೇಷನ್ಸ್ ಅಂತ ಬರುತ್ತೆ, ಇದು ಸರಿಯಾಗಿದೆ. ಇದು ರಾಂಗ್ ಆಗಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ ಆಗ್ತಕ್ಕಂಥದ್ದಾಗಿದೆ. ತೊಂಬತ್ತೊಂದನೇ ಪ್ರಶ್ನೆ. ಫೆಬ್ರವರಿ 1947ರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲಿ ಬ್ರಿಟಿಷರು ಭಾರತದಿಂದ ಸದ್ಯದಲ್ಲೇ ಕಾಲ್ತೆಗೆಯಲಿದ್ದಾರೆ ಎಂದು ಘೋಷಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಕ್ಲೈಮೆಟ್ ಲಾಟ್ಲಿ ಅವರು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಇನ್ನು 92ನೇ ಪ್ರಶ್ನೆ. ಮಾನವರಲ್ಲಿ ಮೆಲಟೋನಿನ್ ರಸದೂತವು ನಿದ್ರೆ ಎಚ್ಚರ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ, ಆದ್ದರಿಂದ ಒಂದು ಸರಿಯಾಗಿದೆ. ದೀರ್ಘಾವಧಿ ಹೈಪರ್ ಸ್ಲಿಮಿಯವು ಡಯಾಬಿಟಿಸ್ ಮೆಲಿಟಿಸ್ ಅನ್ನು ಉಂಟು ಮಾಡುತ್ತದೆ ಎಂದು ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಥೈರಾಯ್ಡ್ ರಸದೂತದ ಕೊರತೆಯಿಂದಾಗಿ ಅಕ್ರೋಮೆಗಾಲಿ ಉಂಟಾಗುತ್ತದೆ, ಇದು ಕೂಡ ಸರಿಯಾಗಿದೆ. ಇದು ತಪ್ಪಾಗಿದೆ, ಅಕ್ರೋಮೆಗಾಲಿ ಉಂಟಾಗುವುದಿಲ್ಲ. ಥೈಮೋಸಿನ್ ರಸದೂತವು ರೋಗ ನಿರೋಧಕವನ್ನು ನೀಡುತ್ತದೆ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಆಪ್ಷನ್ 3 ABD ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು ಅದೇ ರೀತಿಯಾಗಿ 93ನೇ ಪ್ರಶ್ನೆ ನೋಡೋಣ. ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತದೆ. ಈ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ಒಂದು ರೀತಿಯಲ್ಲಿ ನೀರಿನ ಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ ಅಂತ ಸರಿಯಾದ ಉತ್ತರ ಹೋಗ್ತಕ್ಕಂಥದ್ದು. ಇದು ಎಷ್ಟೋ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಇನ್ನು 94ನೇ ಪ್ರಶ್ನೆ. ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕೊರೆಯಲಾಗಿದೆ. ಈ ತಟ್ಟೆಯನ್ನು ಬಿಸಿ ಮಾಡಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ. 94ನೇ ಪ್ರಶ್ನೆ ಅದು ಉತ್ತರ ಆ ಒಂದು ರಂಧ್ರದ ಗಾತ್ರವು ಹಿಗ್ಗುತ್ತದೆ, ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ. ECGಯಲ್ಲಿ ಈ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಸಿಕ್ಕಿರುವುದಿಲ್ಲ, ನೀವೇ ನೋಡ್ಕೋಬಹುದು. ಅಥವಾ ನೆಕ್ಸ್ಟ್ 96ನೇ ಪ್ರಶ್ನೆ, ಕಲ್ಯಾಣ ಒಂದು ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 96ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಸಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಅಂದರೆ ಮೊದಲು ಈ ಪ್ರದೇಶವನ್ನು ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು. 2019ರಲ್ಲಿ ಇದನ್ನು ಕಲ್ಯಾಣ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು. ಓಕೆನಾ, ಇದು ಸರಿಯಾಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಪ್ರಶ್ನೆ 97ನೇ ಪ್ರಶ್ನೆ, 2025-26ರ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಈ ಕೆಳಕಂಡ ಯಾವ ನಗರಗಳಲ್ಲಿ KGTTI ಕೇಂದ್ರಗಳಲ್ಲಿ ಕೈಗಾರಿಕಾ 4.0 ತಾಂತ್ರಿಕತೆ ತಂತ್ರಜ್ಞಾನಾಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಲಾಗುವುದು ಎಂದು ಕೊಟ್ಟಿದ್ದಾರೆ. 97ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ABCD ಕೂಡ ಸರಿಯಾಗಿರ್ತಕ್ಕಂಥದ್ದು. ಬೆಂಗಳೂರು, ಕಲಬುರಗಿ, ಮಂಗಳೂರು, ಧಾರವಾಡ, ಬೆಳಗಾವಿ ಇರುವುದಿಲ್ಲ. ಓಕೆನಾ. ನೆಕ್ಸ್ಟು ಕ್ಷೀರಭಾಗ್ಯ ಬಗ್ಗೆ ಕೊಟ್ಟಿದ್ದಾರೆ. 98ನೇ ಪ್ರಶ್ನೆ, ಕರ್ನಾಟಕದ ಕ್ಷೀರಭಾಗ್ಯ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ವೆರಿ ಇಂಪಾರ್ಟೆಂಟ್. 98, ಇದನ್ನು 1/8/2013 ರದ್ದುಗೊಳಿಸಲಾಯಿತು, ಸರಿಯಾಗಿದೆ. ಈ ಯೋಜನೆಯಡಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಲು ನೀಡಲಾಗುತ್ತದೆ, ಕರೆಕ್ಟಾಗಿದೆ. ಈ ಒಂದು ಯೋಜನೆಯಡಿ ಖಾಸಗಿ ಶಾಲೆಗಳಿಗೆ 1ರಿಂದ 5ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಲು ಪಡೆಯುತ್ತಾರೆ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿದೆ. ಆದ್ದರಿಂದ ಎ ಮತ್ತು 98ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಮಾತ್ರ ಸರಿ ಇಲ್ಲ ಅಂತ ಹೇಳಬೇಕಾಗಿದೆ. ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ, ಆದ್ದರಿಂದ ಸಿ ಮಾತ್ರ ಸರಿ ಇಲ್ಲ. ನೆಕ್ಸ್ಟು ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಹೆಸರುಘಟ್ಟ, ಬೆಂಗಳೂರು, ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, KSTEPS ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 4 ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.